8% ಐತೆ, 8% ಐತೆ ಎಲ್ಲವೂ ಹೇಳ್ತಾ ಇದ್ರು. ಅದಕ್ಕೆ ಯಾರ್ಯಾರ ಹತ್ರ ಎಷ್ಟೆಷ್ಟು ಇಸ್ಕೊಂಡಿದ್ರು ಎಲ್ಲಾನು ವಿಚಾರಿಸ್ತಾ ಇದ್ದೆ. ಇನ್ ಡೀಟೇಲ್ ಆಗಿ ತಾಡ್ಮೇಲೆ ನಾನು ಹೇಳಿದ್ದೊಂದೇ, ನಾನು ಹೆಂಗೆ ಕೊಟ್ಬಿಟ್ಟೆ ಹಂಗೆ ನೀವು ನಾನು ನಟ ಭಯಂಕರ ಕೊಟ್ಬಿಟ್ಟಿದ್ದೀನಿ, ಹಂಗೆ ನೀವು ಕೊಟ್ಬಿಡೋಣ ಅಂತ ನಾನು ನೆನ್ನೆ ಸಲಹೆ ಕೊಟ್ಟಿದ್ದೀನಿ. ಫಸ್ಟು ದುಡ್ಡನ್ನ ಈಸ್ಕೊಳ್ಳಿ, ಚಾನಲ್ಲಿ ಯಾವ್ದು ಕೊಡ್ತಾರೆ ಸ್ಯಾಟಲೈಟು ವ್ಯವಹಾರಿಕವಾಗಿ ಸೇಫ್ ಆಗಿ ಅಂತ ನಾನು ಈ ಸಮಯದಲ್ಲಿ ಗೌರಿ ಅವ್ರಿಗೆ ಹೇಳ್ತೀನಿ. ಯಾಕೆಂದ್ರೆ 50ನೇ ದಿನದ ಸಂಭ್ರಮ ಇದು ಬಂದಿರೋದು ಮುಖ್ಯವಾದ ಕಾರಣ ಏನಂದ್ರೆ ಆ ಒಂದು ಬೋರ್ಡ್ಗೋಸ್ಕರ. 50 days ಅನ್ನೋದು ಈ ಜನರೇಷನ್ಲಿ ಇಲ್ಲವೇ ಇಲ್ಲ. ಎಲ್ಲಿ ನೋಡಿದ್ರು ಅಥವಾ ಒಂದಿನ ಮಾರ್ನಿಂಗ್ ಶೋ ಆದ್ಮೇಲೆ ಮಧ್ಯಾಹ್ನ ಶೋಗೆ ಥಿಯೇಟರ್ ಜನ ಇರಲ್ಲ. ಅಥವಾ 50ನೇ ದಿನ ಅಂತ ಆಗಿದೆ ಅಂದ್ರೆ ಅದು ಸಂಭ್ರಮಾಚರಣೆ, ಅದನ್ನ ಬಹಳ ಸಂತೋಷದಿಂದ ಅನುಭವಿಸ್ಬೇಕು ಗೌರಿ. ಇಲ್ಲಿ ಕೂತ್ಕೊಂಡು ನೀವು ವರಿ ಮಾಡೋದಲ್ಲ, ನಾವೆಲ್ಲ ನಿಮ್ ಜೊತೆಲಿ ಇರ್ತೀವಿ. ಒಳ್ಳೇದಾಗ್ಲಿ. 50ನೇ ದಿನದ ಸಂಭ್ರಮ ನಿಜಕ್ಕೂ ಬಹಳ ಇವತ್ತು 2 ಸಂಭ್ರಮ. 2 ಅಂದ್ರೆ ಒಂದು ಸಂಭ್ರಮ, ಒಂದು ವ್ಯಥೆ. 50 ದಿನ ಇವ್ರು ಕಷ್ಟಪಟ್ಟರು ಸಿನಿಮಾಗೆ ಸಂಭ್ರಮ, ಇನ್ನೊಂದು 30ನೇ ದಿನದ ಸಂಭ್ರಮ ಒಂದು ಆಗೈತೆ. ಯಾವ್ದು ಗೊತ್ತಾಯ್ತಾ? ಅದೇ 30 ದಿನದಿಂದ ಬರ್ದೇನೆ ಒಂದ್ ಸಂಭ್ರಮ. 30 ದಿನದಿಂದ ಅವ್ರು ಬರ್ತಾರೆ, 1 ತಿಂಗಳಿಂದ ಮಾಧ್ಯಮದಲ್ಲಿ ಓಡ್ತಾ ಐತೆ. 50 ದಿನದಿಂದ ಇವ್ರು ಸಿನಿಮಾ ಮಾಡಿ ಓಡಾಡಿ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತಿರೋದು ವಿಡಿಯೋಗಳು. ಆಕ್ಚುಲಿ ಅಲ್ಲ, ಕಾರಣ ಹೇಳ್ತೀನಿ ಅಣ್ಣ. ಸೊ ಅಂದ್ರೆ ಇವ್ರು ಕಷ್ಟಪಟ್ಟು ಸಿನಿಮಾ ಮಾಡಿದ 50 ದಿನ ಬರ್ದೇನೆ 30 ದಿನ ನೋಡ್ತಾ ಇತ್ತು. ಇವತ್ತು 30ನೇ ದಿನ, 30 ದಿನಗಳು ಕಳೆದಿದೆ ಅಂತಾನೆ ಶುರುವಾಗುತ್ತೆ. ಸೊ ಆ ತರ ನಾನು ಏನಕ್ಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಒಂದೊಳ್ಳೆ ಪ್ರಯತ್ನ. ಗೌರಿ ಅವ್ರಿಗೆ ಯಾವಾಗ್ಲೂ ನಾನು ಹೇಳೋಂಥದ್ದು ಒಂದು ಮಾತು, ಪ್ರತಿ ಸಣ್ಣ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಇದು ಒಳ್ಳೆ ಪ್ರಯತ್ನ. ಅಯ್ಯೋ ಅಣ್ಣ, ಅದಲ್ಲ ಅಲ್ಲ, ಬೆಳಗ್ಗೆ ಬರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೋಡಿದೆ ಅದು ವಿಡಿಯೋನ. ಅಣ್ಣ ಒಳ್ಳೇದು, ದೇವರಾಣೆಗೂ ಏನ್ ಗೊತ್ತಾ, ಇದು ಒಳ್ಳೆ ಪ್ರಯತ್ನ. ಕೆರೆಬೆಟ್ಟೆ ಅಲ್ಲ ಹಂಗಲ್ಲ, ಬರ್ದೇನೆ ನೋಡಿ. ನೀವು ಇದ್ದು ಪ್ರಮೋಷನ್ ಮಾಡಿ 50 ದಿನ, ಇಲ್ದೇನೆ ಪ್ರಮೋಷನ್, ಅವ್ರ ಪ್ರಮೋಷನ್ಗೆ ಬಂದಿಲ್ಲ. ಪ್ರಮೋಷನ್ ಮಾಡಿದ್ರೆ ಹಂಗ ಹೋಗ್ಬೇಕು ಯಾವಾಗ್ಲೂ ಸಿನಿಮಾಗಳು. ಪ್ರಮೋಷನ್ ಇಲ್ಲದೆ ಓಡ್ಬೇಕು. ಅದು ಚಿತ್ರರಂಗ 90 ವರ್ಷ ಆಗೈತೆ, ಇನ್ನು 10 ವರ್ಷಕ್ಕೆ 100 ವರ್ಷ ಕನ್ನಡ. ಸೊ ಈ ಸಮಯದಲ್ಲಿ ನಾನು ಗೌರಿ ಅವ್ರಿಗೆ ಅಭಿನಂದಿಸ್ತೀನಿ. 50 ದಿನ ಈಗಿನ ಕಾಲದವಕ್ಕೆ ನೀವು ನೋಡೇ ಇರಕ್ಕಿಲ್ಲ. ಏನು ಬ್ಲಾಕ್ ಟಿಕೆಟ್ ಅಂದ್ರೆ ಏನು ಅಂತ ನೋಡಿರಕ್ಕಿಲ್ಲ, ಎಲ್ಲ ಆನ್ಲೈನ್ ಬುಕ್ ಮಾಡಿ. ಸೊ 50ನೇ ದಿನ ಸಂಭ್ರಮ ಅನ್ನೋದು ಮುಂದಿನ ಜನರೇಷನ್ಗೆ ಬಹಳ ದೊಡ್ಡದಾಗಿ ನೆನಪಲ್ಲಿ ಉಳ್ಕೊಳುತ್ತೆ. ಸೊ ಅಂತ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ. ಇನ್ನಷ್ಟು ಮತ್ತಷ್ಟು ಪ್ರಯತ್ನ ನಿಮ್ಮಿಂದ ಆಗದೈತೆ ಗೌರಿ ಅವರೇ. ಇನ್ನೂ ಬಹಳಷ್ಟು ಬೇಟೆ ನೀವು ಆಡೋದೈತೆ. ಬರೀ ಕೆರೆ ಬೇಟೆಗೆ ಸೀಮಿತವಾಗ್ಬಿಡಿ, ತುಂಬಾ ಬೇಟೆಗಳನ್ನ ಆಡಬೇಕು ನೀವು. ಸೊ ಒಳ್ಳೇದಾಗ್ಲಿ. ಎಂಟರ್ ತಂಡಕ್ಕೆ ಹರಿಣಿ ಮ್ಯಾಮ್ ಇದ್ದಾರೆ, ಹೀರೋಯಿನ್, ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು. ಬಹಳ ಒಳ್ಳೆ